ಚಿನ್ನದ ಮಾರುಕಟ್ಟೆಯಲ್ಲಿ ಉದಯವಾಗಲಿದೆ ಏಷ್ಯಾದ ಹೊಸ ಶಕ್ತಿ. ಭಾರತದ ಚಿನ್ನದ ಮಾರುಕಟ್ಟೆಗೂ ಕುಲಾಯಿಸಲಿದೆಯಾ ಅದೃಷ್ಟ? ಅಮೆರಿಕ ಲಂಡನ್ಗೆ ಟಕ್ಕರ್ ಕೊಡಲಿದೆಯಾ ಹಾಂಗ್ಕಾಂಗ್? ಜಾಗತಿಕ ಗೋಲ್ಡ್ ಮಾರ್ಕೆಟ್ ಕಂಟ್ರೋಲ್ ಈಗ ಲಂಡನ್, ನ್ಯೂಯಾರ್ಕ್ ಕೈ ತಪ್ತಾ ಇದೆಯಾ? ಹೌದು ಎನ್ನುತ್ತಿದೆ ಇತ್ತೀಚಿನ ಬಿಗ್ ಡೆವಲಪ್ಮೆಂಟ್ಸ್. ಚೀನಾದ ನೆರಳಿನಲ್ಲಿರುವ ಹಾಂಗ್ಕಾಂಗ್ ಈಗ ಜಾಗತಿಕ ಚಿನ್ನದ ವ್ಯಾಪಾರದ ಮಹಾ ಹಬ್ ಆಗಲು ಭರ್ಜರಿ ಎಂಟ್ರಿ ಕೊಟ್ಟಿದೆ. ಇದಕ್ಕಾಗಿ ಹಾಂಗ್ಕಾಂಗ್ ಸರ್ಕಾರ ಹೈಟೆಕ್ ಕೇಂದ್ರೀಕೃತ ಚಿನ್ನದ ಪಾವತಿ ಮತ್ತು ಕ್ಲಿಯರಿಂಗ್ ವ್ಯವಸ್ಥೆ ಜಾರಿಗೆ ತಂದಿದೆ. ಹಾಗಾದ್ರೆ ಏನಿದು ಚೀನಾ ಹಾಂಗ್ಕಾಂಗ್ ಜಂಟಿ ಮಾಸ್ಟರ್ ಪ್ಲಾನ್? ಭಾರತದ ಮಾರ್ಕೆಟ್ ಮೇಲೆ ಇದರ ಇಂಪ್ಯಾಕ್ಟ್ ಏನು? ನೋಡಿ ನ್ಯೂಸ್ ಆಫ್ ಕರ್ನಾಟಕದ ಈ ಸ್ಪೆಷಲ್ ರಿಪೋರ್ಟ್. ಜಾಗತಿಕವಾಗಿ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಳಿತ ಕಾಣ್ತಾ ಇರುವ ಬೆನ್ನಲ್ಲೇ ಏಷ್ಯಾ ವಲಯದ ಚಿನ್ನದ ಮಾರುಕಟ್ಟೆ ಮೇಲೆ ಹಿಡಿತ ಸಾಧಿಸಲು ಹಾಂಗ್ಕಾಂಗ್ ವಿನೂತನ ಹೆಜ್ಜೆ ಇಟ್ಟಿದೆ. ಹಾಂಗ್ಕಾಂಗ್ನ ಹಣಕಾಸು ಮತ್ತು ಖಜಾನೆ ಸೇವೆಗಳ ಇಲಾಖೆ ಜುಲೈ 8ರಂದು ಅಫಿಷಿಯಲ್ ಆಗಿ ಕೇಂದ್ರೀಕೃತ ಚಿನ್ನದ ಪಾವತಿ ಮತ್ತು ಕ್ಲಿಯರಿಂಗ್ ವ್ಯವಸ್ಥೆಯನ್ನ ಲಾಂಚ್ ಮಾಡಿದೆ. ಜಗತ್ತಿನ ಬಿಗ್ ಇನ್ವೆಸ್ಟರ್ಸ್, ಬ್ಯಾಂಕುಗಳು ಮತ್ತು ಮೈನಿಂಗ್ ಉದ್ಯಮಿಗಳು ಯಾವುದೇ ತೊಂದರೆಯಿಲ್ಲದೆ ಕೋಟ್ಯಾಂತರ ರೂಪಾಯಿಯ ಗೋಲ್ಡ್ ಬಿಸಿನೆಸ್ ಮುಗಿಸುವುದು ಇದರ ಬಿಗ್ ಟಾರ್ಗೆಟ್. ಈ ಸಿಸ್ಟಮ್ ಅನ್ನ ಹಾಂಗ್ಕಾಂಗ್ ಪ್ರೇಷಿಯಸ್ ಮೆಟಲ್ ಸೆಂಟ್ರಲ್ ಕ್ಲಿಯರಿಂಗ್ ಕಂಪನಿ ಲಿಮಿಟೆಡ್ ಮ್ಯಾನೇಜ್ ಮಾಡ್ತಿದೆ. ಇದರ ಮ್ಯಾನೇಜ್ಮೆಂಟ್ ನಲ್ಲಿ ಚೀನಾದ ಟಾಪ್ ಬ್ಯಾಂಕುಗಳು ಕೈಜೋಡಿಸಿವೆ. ಅಷ್ಟೇ ಅಲ್ಲ, ಚೀನಾದ ಹೆಮ್ಮೆಯ ಶಾಂಘೈ ಗೋಲ್ಡ್ ಎಕ್ಸ್ಚೇಂಜ್ ಜೊತೆ ಹಾಂಗ್ಕಾಂಗ್ ಡೆಲಿವರಿ ಕನೆಕ್ಟ್ ಒಪ್ಪಂದ ಮಾಡಿಕೊಂಡಿದೆ. ಅಂದ್ರೆ ಚೀನಾ ಮತ್ತು ಹಾಂಗ್ಕಾಂಗ್ ನಡುವೆ ಯಾವುದೇ ಗಡಿ ಮತ್ತು ಟ್ಯಾಕ್ಸ್ ಕಿರಿಕಿರಿ ಇಲ್ಲದೆ ಚಿನ್ನ ವರ್ಗಾವಣೆ ಮಾಡಬಹುದು. ಇದರ ಜೊತೆಗೆ ಲಂಡನ್ ಬುಲಿಯನ್ ಮಾರ್ಕೆಟ್ಗೆ ಟಕ್ಕರ್ ಕೊಡಲು ಹಾಂಗ್ಕಾಂಗ್ ತನ್ನದೇ ಆದ HGPI ಎಂಬ ಹೊಸ ಗೋಲ್ಡ್ ರೇಟ್ ಇಂಡೆಕ್ಸ್ ತರ್ತಾ ಇದೆ. ಅಮೆರಿಕ ಲಂಡನ್ಗಿಂತ ಹಾಂಗ್ಕಾಂಗ್ ಬೆಸ್ಟ್ ಆಪ್ಷನ್ ಯಾಕೆ? ದಶಕಗಳಿಂದ ಜಾಗತಿಕ ಚಿನ್ನದ ಮಾರುಕಟ್ಟೆಯನ್ನ ಲಂಡನ್ ಮತ್ತು ನ್ಯೂಯಾರ್ಕ್ ನಿಯಂತ್ರಿಸುತ್ತಿದ್ವು. ಆದ್ರೆ ರಷ್ಯಾ ಉಕ್ರೇನ್ ವಾರ್ ಮತ್ತು ಪಾಶ್ಚಿಮಾತ್ಯ ದೇಶಗಳ ಎಕನಾಮಿಕ್ ಸ್ಯಾಂಕ್ಷನ್ಸ್ ಭೀತಿಯಿಂದಾಗಿ ಜಗತ್ತಿನ ವಿವಿಧ ದೇಶಗಳ ಸೆಂಟ್ರಲ್ ಬ್ಯಾಂಕುಗಳು ತಮ್ಮ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅನ್ನ ಏಷ್ಯಾದತ್ತ ಶಿಫ್ಟ್ ಮಾಡ್ತಿವೆ. ಚೀನಾ ಭಾರತದಲ್ಲೇ ಚಿನ್ನದ ಕನ್ಸಂಪ್ಷನ್ ಹೆಚ್ಚಿರೋದ್ರಿಂದ ಲಂಡನ್ ಮತ್ತು ನ್ಯೂಯಾರ್ಕ್ಗಿಂತ ಹಾಂಗ್ಕಾಂಗ್ ಬೆಸ್ಟ್ ಆಪ್ಷನ್ ಆಗಿ ಹೊರಹೊಮ್ಮುತ್ತಿದೆ. ಭಾರತದ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಏನು? ಹಾಗಾದ್ರೆ ಚೀನಾ ಹಾಂಗ್ಕಾಂಗ್ ಜಂಟಿಯಾಗಿ ಆಡುತ್ತಿರುವ ಈ ಬೃಹತ್ ಆಟದಿಂದ ಭಾರತಕ್ಕೆ ಆಗುವ ಪರಿಣಾಮವೇನು ಅನ್ನೋದನ್ನ ನೋಡೋದಾದ್ರೆ, ಒಂದು, ದರ ನಿರ್ಣಯದಲ್ಲಿ ಏಷ್ಯಾದ ಹಿಡಿತ. ಇಷ್ಟು ದಿನ ಭಾರತದಲ್ಲಿ ಚಿನ್ನದ ಬೆಲೆ ಹೆಚ್ಚಾಗಬೇಕು, ಕಡಿಮೆ ಆಗಬೇಕು ಅನ್ನೋದನ್ನ ಲಂಡನ್ ಅಥವಾ ಅಮೆರಿಕದ ಡಾಲರ್ ಮೌಲ್ಯ ನಿರ್ಧರಿಸುತ್ತಿತ್ತು. ಆದ್ರೆ ಹಾಂಗ್ಕಾಂಗ್ ಮಾರುಕಟ್ಟೆ ಬಲಗೊಂಡ್ರೆ ಏಷ್ಯಾ ವಲಯದ ಬೇಡಿಕೆಗೆ ತಕ್ಕಂತೆ ಭಾರತದಲ್ಲೂ ಬೆಲೆ ಸ್ಥಿರತೆ ಬರಬಹುದು. 2, ಸರಬರಾಜು ಸರಪಳಿ ಸುಲಭ. ಭಾರತವು ವಿಶ್ವದಲ್ಲೇ 2ನೇ ಅತಿ ದೊಡ್ಡ ಚಿನ್ನದ ಬಳಕೆಯ ದೇಶವಾಗಿದೆ. ಹಾಂಗ್ಕಾಂಗ್ನಲ್ಲಿ ದೊಡ್ಡ ಮಟ್ಟದ ದಾಸ್ತಾನು ಕೇಂದ್ರಗಳು ನಿರ್ಮಾಣವಾದರೆ ಭಾರತಕ್ಕೆ ಚಿನ್ನವನ್ನ ಆಮದು ಮಾಡಿಕೊಳ್ಳುವ ಸಮಯ ಮತ್ತು ಸಾಗಣೆ ವೆಚ್ಚ ಕಡಿಮೆ ಆಗಬಹುದು. 3, ಭಾರತದ ಗಿಫ್ಟ್ ಸಿಟಿಗೆ ಸವಾಲು. ಭಾರತವು ಕೂಡ ಗುಜರಾತ್ನ ಗಿಫ್ಟ್ ಸಿಟಿಯಲ್ಲಿ ಇಂಡಿಯನ್ ಇಂಟರ್ ನ್ಯಾಷನಲ್ ಬುಲಿಯನ್ ಎಕ್ಸ್ಚೇಂಜ್ ಅನ್ನ ಅಂತಾರಾಷ್ಟ್ರೀಯ ಹಬ್ ಮಾಡಲು ಪ್ರಯತ್ನಿಸುತ್ತಿದೆ. ಈಗ ಹಾಂಗ್ಕಾಂಗ್ ವೇಗವಾಗಿ ಬೆಳೆದ್ರೆ ಜಾಗತಿಕ ಹೂಡಿಕೆದಾರರನ್ನ ಆಕರ್ಷಿಸುವಲ್ಲಿ ಭಾರತಕ್ಕೆ ಹಾಂಗ್ಕಾಂಗ್ ಪ್ರಬಲ ಪೋಟಿ ನೀಡಲಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಚಿನ್ನದ ಮಾರುಕಟ್ಟೆಯ ರಾಜಕೀಯ ಈಗ ಹೊಸ ಟರ್ನ್ ತಗೊಂಡಿದೆ. ಪಶ್ಚಿಮ ದೇಶಗಳ ಏಕಸ್ವಾಮ್ಯ ಮುರಿದು ಏಷ್ಯಾ ಬಲಿಷ್ಠವಾಗ್ತಿರೋದು ಒಂದು ಕಡೆಯಾದ್ರೆ, ಚೀನಾದ ನೆರಳಿನಲ್ಲಿ ಹಾಂಗ್ಕಾಂಗ್ ಜಾಗತಿಕ ಕೇಂದ್ರವಾಗ್ತಿರೋದು ಮತ್ತೊಂದು ಆಯಾಮ. ಭಾರತ ಕೂಡ ಈ ಗೇಮ್ನಲ್ಲಿ ತನ್ನದೇ ಆದ ಸ್ಟ್ರಾಟಜಿಕ್ ಹೆಜ್ಜೆಗಳನ್ನ ಇಡಬೇಕಾದ ಅನಿವಾರ್ಯತೆ ಇದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಮತ್ತೆ ಸಿಗೋಣ. ಇಂಥ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನ್ಯೂಸ್ ಆಫ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.